ಯಾ ಅಲ್ಲ ನಟರಾಜ ಬರ್ತಾನಲ್ಲ. ವೀಕ್ಷಕರೇ, ನಾನಿವತ್ತು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿಗೆ ಬಂದಿದ್ದೀನಿ. अरे हो बेटी बोलो क्या प्रॉब्लम है इधर बोलिए. ಜಾಸ್ಮಿನ್ ಜಾಸ್ಮಿನ್ ಕ್ಯಾ ಬೋಲಿಯೇ? ಓ ಬೋಲಿಯೇ. ಇವ್ರೇನಾಗಬೇಕು? ಅಳಿಯ. ಅಳಿಯ ಮನೆ ತೊಳಿಯ. ಅಯ್ಯೋ ಬೇಡ, ನಮಗೆ ನೀರು. ಅದ್ರೊಳಗೆ ಏನಿದೆ ನೋಡಿ. ಹೂವಾ ದೇವ್ರೇ, ಡಿ ಕೆ ಶಿವಕುಮಾರ್ ಅವರೇ, ನೀವು ಕೊಡುವ ನೀರಿನಲ್ಲಿ ಹುಳ. ಮಾಡಿದ್ರೆ ಬೀಡಿ ಕೆಲಸ, ಇಲ್ದಿದ್ರೆ ಗಾರೆ ಕೆಲಸ. ನಮ್ ಕೊರಟಗೆರೆಯಲ್ಲಿ ಒಂದು 100 ಕ್ವಾರ್ಟರ್ ಅಂಗಡಿ ಇವೆ. ಕೊರಟಗೆರೆಯ ಕರ್ಮಕಾಂಡ, ಸಾಮಾನ್ಯ ಜನರ ಪರ ರಿಪಬ್ಲಿಕ್ ಕನ್ನಡ ಯಾವಾಗ್ಲೂ ಕೂಡ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನೇರವಾದ ಸಾಕ್ಷಿ ಇದೇನೆ. ಹೇಳಿದ್ದೀವಿ ಸರ್, ಎಲ್ಲರಿಗೂ ನಮ್ ಕಷ್ಟ ಹೇಳಿದ್ವಿ. ಯಾರು ಯಾವುದೇ ಒಂದು ತಾಯಿ ತಾನು ಬದುಕಿದ್ದಾಗ್ಲೇ ಯಜಮಾನರು ಮಕ್ಕಳನ್ನ ಕಳ್ಕೊಳ್ಳೋದಂದ್ರೆ ಅದು ಸರಿ ಹೋಗಲ್ಲ. ಕೊರಟಗೆರೆ ಅವರು ಯಾರಾದ್ರೂ ಇದ್ರೆ ಒಂದಷ್ಟು ದಾನಿಗಳು ಈ ಮನೆಗೆ ಬಂದು ದಯವಿಟ್ಟು ಸಹಾಯ ಮಾಡ್ಬೋದು. ಚಾಂದಿನಿ, ಚಾಂದಿನಿ, ಎಲ್ಲಿ ಮನೆ ನಿಮ್ದು? ಅದು ಮನೆ ನಿಮ್ದೇನ್ ಪ್ರಾಬ್ಲಮ್? ಅದೇ ಸರ್, ಏನು ನೀರು ಏನು ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ರು, ಬರ್ತಾರೆ, ಬಂದ್ಬಿಟ್ಟು ಎಲೆಕ್ಷನ್ ಹಾಕಿ ವೋಟ್ ಹಾಕಿ ಅದು ಇದು ಅಂತ ಎಲ್ಲ ಹೇಳ್ತಾರೆ. ಬಂದ್ರೆ ಏನ್ ವಾರದಲ್ಲಿ 1 ವಾರ ಆಗ್ಬೇಕು ಸರ್ ನೀರ್ ಬಿಡ್ಬೇಕಂದ್ರೆ, ವಾರ 20 ದಿವಸ ಆತರ ಮಾಡ್ತಾರೆ. ಮತ್ತೆ ನಾವೇನ ಹೇಳಿದ್ರೆ ಇಲ್ಲ ಬಿಡ್ತೀವಿ ಹಂಗೆ ಹಂಗೆ ಅಂತಾರೆ. ಮೇಲೊಂದ್ ಬಿಟ್ಬಿಡ್ತಾರೆ, ಹೊಲ್ಟೋಗ್ತಾರೆ. ಕುಡಿಯಕ್ ನೀರಿಲ್ಲ, ಏನು ಇಲ್ಲ. ಈ ಕಡೆ ನೋಡ್ರೆ ಚರಂಡಿ ಮಾಡ್ತೀನಿ, ರೋಡ್ ಮಾಡ್ತೀನಿ ಅಂತಾರೆ. ಏನು ಮಾಡಲ್ಲ ಸರ್. ಆ ಕಡೆ ಎಲ್ಲ ಇದು ಮಳೆ ಬಂದ್ಬಿಟ್ರೆ ಇಲ್ಲಿನ ತನಕ ಮಳೆ ಇದು ನದಿ ಬರುತ್ತೆ ಸರ್, ಅಂದ್ರೆ ಕೆರೆ ತರ ಬರುತ್ತೆ. ಹೌದು, ಯಾರು ಏನು ಅಂತ ನೋಡಲ್ಲ. ಬರೇ ಬರ್ತಾರೆ, ಓಟ್ ಹಾಕ್ರಿ, ನಿಮ್ಗೆ ಮನೆ ಮಾಡ್ಕೊಡ್ತೀನಿ, ರೋಡ್ ಮಾಡ್ಕೊಡ್ತೀನಿ, ನೀರ್ ಬಿಡ್ತೀನಿ ಅಂತ ಹೇಳ್ತಾರೆ. ಒಬ್ರು ಒಂದ್ ನೀರು ಏನು ಅಂತ ಬಂದ್ ನೋಡಲ್ಲ. ಎಲ್ಲ ಹೋಗಿ ಫಿಲ್ಟರ್ ನೀರು ಅದು ಇದು ಅಲ್ಲಿ ನಲ್ಲಿ ಅಲ್ಲಿ ಇಲ್ಲಿ ಹೋಗಿ ಹಿಡ್ಕೊಂಡ್ ಬಂದ್ ಕುಡಿತಾರೆ ಸರ್. ಏನನ್ನ ಹೇಳಿದ್ರೆ ಬಿಡ್ತೀನಿ, ಮೋಟ್ರ್ ಕೆಟ್ಟೋಗ್ತಿದೆ ಅಂತ. ವಾರದಲ್ಲಿ 2 ಸತಿ 3 ಸತಿ ಮೋಟ್ರ್ ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಬಡವರು ಇರೋರು ಹಾಕಿಸ್ಕೊಂಡಿದ್ದಾರೆ, ಅವ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂತಾರೆ. ಇಲ್ದಿರೋರು ಅವ್ರ ಮನೆಗೆ ಹೋಗಿ ಕೇಳ್ಬೇಕು ಸರ್ ನೀರ್ಗೋಸ್ಕರ. ಮತ್ತೆ ನೋಡಿದ್ರೆ ಮಳೆ ಬಂದ್ಬಿಟ್ರೆ ಇಲ್ಲಿನ ತನಕ ಮಳೆ ಬರುತ್ತೆ. ಹಾವುಗಳು, ಜರಿಗಳು ಅವು ಇವು ಬರ್ತಾ ಇರ್ತಾವೆ. ಏನು ಸೌಲಭ್ಯ ಮಾಡ್ಕೊಡ್ತಾ ಇಲ್ಲ ನಮ್ಗೆ. ಬರೇ ವೋಟ್ ಒಂದ್ ಹಾಕಕ್ ಬರ್ತಾರೆ. ಏನಾದ್ರು ಹೇಳಿದ್ರೆ 500 1000 ಆ ತರ ಕೊಟ್ಬಿಟ್ಟು. ಬಾರಪ್ಪ ಹಸ್ಬೆಂಡ್ ಕುಮಾರ, ಬಾರೆ, ಎಲ್ಲಿ ಮನೆ ನಿಮ್ದು? ಅದೇನಾ, ಏನ್ ಹೆಸರು? ನಿಮ್ಗೆ 2,000 ಬರ್ತಿದ್ಯಾ ದುಡ್ಡು? ಸರ್, ನಮ್ಮ ಅತ್ತೆ ಅತ್ತೆಗೆ ಬತ್ತು, ಸೊಸೆಗಿಲ್ಲ. ಛೇ ಬೇಜಾರು. ಶಾಹಿನ್ ತಾಜ್. ಶಾಹಿನ್ ತಾಜು ಅಲ್ಲೇ ಗುಡ್ಲು. ನಾವು ಪಾಯ ಗೀಯ ಏನು ಹಾಕಿಲ್ಲ. ನಾವು ಆಸ್ಪತ್ರೆ ಸುಟ್ಟೋಯ್ತಾ? ರೇಷನ್ ಕಾರ್ಡ್ ಇದೆಯಾ? BPL ಕಾರ್ಡು, ಅಕ್ಕಿ ಎಲ್ಲ ಬರ್ತಾ ಇದೆಯಾ? ಅಕ್ಕಿ ಬರ್ತೈತಿ. ಆರಾಮಾಗಿದ್ದೀರಾ? ಆಸ್ಪತ್ರೆ ತೋರಿಸಿದಿರಾ? ಚೆಕ್ ಮಾಡ್ಸಿದಿರಾ? ಆಟೋ ಏನಂದ್ರೆ ಡಾಕ್ಟರ್? ಪರವಾಗಿಲ್ಲ ಸರ್, ಪರವಾಗಿಲ್ಲ. ನೋಡಿದ್ರ ಪರಮೇಶ್ವರ್ ಅವರೇ, ನಿಮ್ಮ ಇಲ್ಲಿರೋ ಜನರು ಕಷ್ಟಕ್ಕೆ ಎಲ್ಲ ಹಾರ್ಟ್ ಪೇಷಂಟ್ಗಳು ಆಯ್ತವ್ರೆ. ಇಲ್ಲಿ ಯಾರಿನ್ ಬಾಕಿ ಇದಾರೆ? ಬರೋಣ ಬರೋಣ ಬರೋಣ. ನಿಮ್ಮ ಹೆಸರೇನು? ಎಲ್ಲರನ್ನು ಮಾತಾಡ್ಸ್ಕೋಬೇಕು. ನಿಮ್ಮ ಹೆಸರೇನು? ಬುಡೇನ್ ಬಿ. ಬುಡಿ, ಈಗ ಏನ್ ನಿಮ್ ಪ್ರಾಬ್ಲಮ್? ನೀರಿಂದ. ಅಯ್ಯೋ ಕ್ಯಾ ಪ್ರಾಬ್ಲಮ್? ಇರೋದೊಂದೇ ಡ್ರಮ್, ಹೊರಗಡೆ ನೋಡಿ ಹೋಗ್ರಿ. ಇರೋದೊಂದೇ ಡ್ರಮ್, ಅದು ವಾರ ಮಾಡ್ಕೋಬೇಕಂದ್ರೆ ಹೆಂಗೆ ನಾವು? ಇದೆ ನಿಮ್ಮನೆ ಯಾವ್ದು? ಇವ್ರೇನಾಗಬೇಕು? ಅಳಿಯ. ಅಳಿಯ ಮನೆ ತೊಳಿಯ. ನೋಡಿ ಸರ್, ಅದು ಅಷ್ಟಷ್ಟು ದಾರಿ ಐತೆ. ನಿಮ್ಗೆ ರೇಷನ್ ಕಾರ್ಡ್ ಇಲ್ವಾ? ಯಾಕೆ? ಯಾವ್ದು 2,000 ಬೀಳ್ತಾ ಇಲ್ಲ, ನಾವ್ ತಗೊಂತಾ ಇಲ್ಲ, ತಿಂತಾ ಇಲ್ಲ, ಬನ್ನಿ ಮುಂದಕ್ಕೆ ಬನ್ನಿ. ಬರ್ತಾ ಇಲ್ಲ. ನಮಗ್ ಗುಡ್ಲು ಸುಟ್ಟೋದ್ಮೇಲೆ ಎಲ್ಲ ಕಟ್ಕೊಡ್ತೀವಿ ಎಲ್ಲ. ನಿಮ್ಮ ಹೆಸರೇನು? ಓ ಹುಡುಗಿ, ಎಲ್ಲಿ ಮನೆ? ಅಲ್ಲಿ ಅಮ್ಮ. ಬನ್ನಿ, ಅಮ್ಮನ ಹತ್ರ ಕರ್ಕೊಂಡು ಹೋಗು ಬಾ. ನೋಡಿ ಸರ್, ಈ ಚರಂಡಿ ಆಗಿದೆ. ಈ ಚರಂಡಿ ಆಗಿ ಇಲ್ಲೇ ನೀರು ನಿಂತ್ಕೊಂತತೆ, ಮುಂದಕ್ಕೆ ಅಲ್ಲಿ ನೀರು ನಿಂತ್ಕೊಂಡ್ ಬಿಡ್ತತೆ. ಆ ಚರಂಡಿ ನೋಡಿ, ಬರ್ರಿ, ಎಲ್ಲಿ ಹಳ್ಳ ನೋಡಿ. ಏನ್ ಹೇಳಿ? ಇದು ಹಳ್ಳ ಸರ್. ಇದು ಇದ್ರಾಗೆ ಇದು ಹುಳ ಉಟ್ರೆ ಎಲ್ಲ ಬರ್ತಾವ. ಇಲ್ಲಿಂದ ಓಡಾಡಕ್ ದಾರಿ ಇಲ್ಲ ಸರ್. ನಮ್ಗೆ ಮೊದ್ಲು ಇಲ್ಲಿ ದಾರಿ ಮಾಡ್ಕೊಡಿ. ಇದೆ ಸರ್, ಓಡಾಡೋಕೆ ದಾರಿ ಇದೊಂದೇ ಇರೋದು. ಇದೊಂದೇ. ಇದು ಕೂಡ ಅಡಿಗಡೆ ಚರಂಡಿ. ಚರಂಡಿ ಸರ್ ಇದೆಲ್ಲ. ಇಲ್ಲಿ ದೊಡ್ಡದ ಹಳ್ಳ ಬರ್ತೈತೆ, ಮಕ್ಕಳು ದಾಟಕ್ ಹೋಗಲ್ಲ, ನಾವು ಹೋಗಕ್ಕೂ ಆಗಲ್ಲ ಸರ್. ನಿಮಗೊಂದು ಮನೆ ಮಾಡ್ಕೊಟ್ರೆ ಸಾಕು ಅನ್ನಂಗ ಆಗ್ಬಿಡೋದೆ ನನಗೆ. ಇಲ್ಲ ಸರ್, ಮೊದ್ಲು ದಾರಿ ಮಾಡ್ಕೊಡಿ ಸರ್. ದಾರಿ ಬೇಕಾ? ದಾರಿ ಮಾಡ್ಕೊಡಿ. ನೋಡಿ ಇಲ್ಲಿ ವೀಕ್ಷಕರೇ, MLA-ಗಳಾದಂಥ ಕೊರಟಗೆರೆ MLA-ಗಳಾದಂಥ ಮಾಜಿ ಗೃಹ ಮಂತ್ರಿಗಳಾದಂಥ ಹಾಲಿ ಉಪಮುಖ್ಯಮಂತ್ರಿಗಳಾದಂಥ ಜನರ ನೆಚ್ಚಿನ ಕೊರಟಗೆರೆ ನೆಚ್ಚಿನ ಪರಮೇಶ್ವರ್ ಅವರೇ, ನೀವು ನಿಮ್ಮ ಕ್ಷೇತ್ರದ ಜನರು ಯಾವ ರೀತಿ ಈಗ ಅಣ್ಣ ಒಂದ್ಸಲ ಬಾರೋಣ ನೋಡುವಂತೆ ಹೆಂಗಿದೆ ಮಜಾ ಅಂತ ತೋರಿಸ್ತೀನಿ. ಇಲ್ಲೇ ನೀರ್ ನಿಂತ್ಕೊಂಡ್ ಬಿಡ್ತಾರೆ ಚರಂಡಿನವರು. ಇದ್ರಾಗ ಸೊಳ್ಳೆ ಅವು ಇವು ಚೇಳು ಎಲ್ಲ ಚರಂಡಿ ನೀರೇ ಅಲ್ಲಿಗೆ ನಿಂತ್ಕೊಂತ ಇರೋದು. ಬನ್ನಿ ಬನ್ನಿ. ಹೇಳಿ, ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರೇನು?
ನಮ್ ಜಮೀಲಾ ಸೈಡ್ ಬನ್ನಿ ಕ್ಯಾಮ್ರಾ. ಜಮೀಲಾ ಸರ್ ಜಮೀಲಾ ಅವ್ರೆ ಜಲ್ದಿ ಹೇಳಿ ಏನ್ ನಿಮ್ ಪ್ರಾಬ್ಲಮ್? क्या मैं बोलती से रोड ಬೋಲಿಯೇ. बिरजाल को जो हाँ हम ना जाने पानी ಜೋಹಾನ್ ಜೋಹಾನ್ ಕನ್ನಡ 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 ಮಾತಾಡಿ ಯಾಕೆ ತೋರ್ಸ್ ಬೋಲಿ ನಿಮಗೆ ಕನ್ನಡ ಬರಲ್ವಾ? ಇಲ್ಲ ಅಚ್ಕಟಕ್ ಬರಲ್ಲ. ಅವರೆಲ್ಲ ಮಾತಾಡಿದ್ದಾರೆ, ನೀವೇ ಅಚ್ಚುಕಟ್ಟಾಗಲ್ಲ. ನೀವು ನಾನು ಮಾತಾಡಿಸ್ತೀನಿ, ಮಾತಾಡಿ. ಈಗ ಇಲ್ಲಿ ನಿಮ್ಮ ಹೆಸರು ಏನಂದ್ರಿ? ಜಮೀಲಾ ಜಮೀಲಾ ಅವ್ರೆ, ಇಲ್ಲಿ ಏನೇನ್ ಸಮಸ್ಯೆಗಳಿದಾವೆ? ಸರ್ ನಮ್ಗೆ ರೋಡ್ ಮಾಡ್ಕೊಡ್ಬೇಕು. ರೋಡ್ ಮಾಡ್ಕೊಡ್ಬೇಕು ಒಂದು. ಎರಡನೇದು ಬ್ರಿಡ್ಜ್ ಹಾಕೊಡ್ಬೇಕು ಸರ್. ಬ್ರಿಡ್ಜ್ ಹಾಕೊಡ್ಬೇಕು. ಮಳೆ ಬಂದ್ರೆ ಈ ಕಡೆ ಇಂಟ ಆ ಕಡೆ ಹೋಗಕ್ ಆಗಲ್ಲ ನಮ್ಗೆ. ಮಳೆ ಬಂದ್ರೆ ಈ ಕಡೆಯಿಂದ ಆ ಕಡೆ ಹೋಗಕ್ ಆಗಲ್ಲ. ಆಮೇಲೆ ನೀರು ಕುಡಿಯಕ್ ಬರ್ತಿತ್ತು ಸರ್. ಎಲ್ಲಿ ಬರ್ತಾ ಇದೆ? ನಲ್ಲಿ ನೀರು. ನಲ್ಲಿ ನೀರು ಚೆನ್ನಾಗಿದ್ಯಾ? ನೀರದು ನೀರು ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಕೆಂಪುದ್ ಬರ್ತಿತ್ತು ಸರ್. ಕೆಂಪುದ್ ಬರ್ತಿತ್ತು. ಹೇಮಾವತಿ ನೀರು. ಹೇಮಾವತಿ ನೀರು. ಅಲ್ಲಿ ಯಾರೋ ಹುಳ ತೋರ್ಸಿದ್ರಪ್ಪ ಅವಾಗ್ಲೇ. ಹೇಮಾವತಿ ನೀರು ಬರುತ್ತೆ. ಮನೆ ಇದೆಯಾ? ಮನೆ ಇದೆ ಸರ್. ಯಾವ್ದು? ಇದಾ ಅದಾ? ಅದು ಆ ಕಡೆ. ಅದು ಹಕ್ಕುಪತ್ರ ಇದೆಯಾ? ಇಲ್ಲ ಸರ್ ಕೊಟ್ಟಿಲ್ಲ ಇನ್ನು. ಹಕ್ಕುಪತ್ರ ಕೊಟ್ಟಿಲ್ಲ. ಕೊಟ್ಟಿಲ್ಲ ಸರ್. ಹೌದಾ? ದುಡ್ಡು ಬರ್ತಾ ಇದೆಯಾ? ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ದುಡ್ಡು 2,000 ಬರ್ತಾ ಇದೆಯಾ? ಪೆನ್ಷನ್ ದುಡ್ಡು ಯಾವ್ದಾದ್ರು ಬರ್ಬೇಕಾ? ಇಲ್ಲ ಸರ್. ಇಲ್ಲ. ಅಕ್ಕಿ ಕೊಡ್ತಾ ಇದಾರಾ? ಕೊಡ್ತಾರೆ. ಎಷ್ಟು ಕೊಡ್ತಾವ್ರೆ? 10 kg ಒಬ್ರಿಗೆ. ಮತ್ತೆ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ಕನ್ನಡನೇ ಬರಲ್ಲ ಅಂತೀರಿ. ನಿಮ್ಮ ಹೆಸರೇನು? ಹಸೀನಾ. ಹಸೀನಾ ಹಸೀನಾ ಯು ಡೋಂಟ್ ವರಿ. ಹೇಳಿ ನಿಮ್ ಪ್ರಾಬ್ಲಮ್. ಮನೆ ಯಾವ್ದು? ಇದಾ? ಸೀಟಿನ ಮನೆನಾ? ಬನ್ನಿ ಓನಾ. ಬೇರೆ ಕ್ಯಾನ್ಸರ್ ಬಂದು ಸತ್ತೋದ್ರು. ಓ ಯಾಕೆ? ಕ್ಯಾನ್ಸರ್ ಆಗಿತ್ತು. ಯಾಕೆ ಕ್ಯಾನ್ಸರ್ ಬಂತಂತೆ? ಕಾರಣ ಅಂತಂದ್ರೆ ಹೇಳಿ. ಡಾಕ್ಟರ್ ಏನು ಹೇಳಿಲ್ವಾ? ಗೊತ್ತಿರ್ಲಿಲ್ವಾ ಮುಂಚೆನೆ ಕ್ಯಾನ್ಸರ್ ಇರೋದು? ತೋರಿಸಿದ್ವಿ ಸರ್, ಆಪರೇಷನ್ ಎಲ್ಲ ಮಾಡಿಸಿದ್ವಿ. ಆದ್ರೂ ಮತ್ತೆ ರಿಟರ್ನ್. ನೋಡಿ ಈಗ ಹಸೀನಾ ಅವರೇ ಬನ್ನಿ. ನಮ್ಮ MLA ಸಾಹೇಬ್ರು ಕೊಟ್ಟಂತ ಭಾಗ್ಯ ಇದು. ಯಾವ ಭಾಗ್ಯ ಇದು? ಮುಂದೆ ಎಲ್ಲಿ ಇದ? ಮುಂದೆ ಬನ್ನಿ ಬನ್ನಿ ಬನ್ನಿ. ಯಾವ್ದು ಮುಂದೆ? ನೋಡಿ ಇದು. ಇದನ್ನ ಎಲ್ರು ಮೇಲ್ ಹಾಕ್ತಾರೆ ಈ ತರ, ಆದ್ರೆ ಇವ್ರು ಇದನ್ನೇ ಗೋಡೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಇದು ಕೊರಟಗೆರೆಯ ಕರ್ಮಕಾಂಡ. ಸಾಮಾನ್ಯ ಜನರ ಪರ ರಿಪಬ್ಲಿಕ್ ಕನ್ನಡ ಯಾವಾಗ್ಲೂ ಕೂಡ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನೇರವಾದ ಸಾಕ್ಷಿ ಇದೇನೆ. ಮಳೆ ಬಂದ್ರೆ ಎಲ್ಲ ತೋರಿಸುತ್ತೆ. ತೋರ್ಸ್ರಪ್ಪ ನಿಮ್ಮ ರಾಡಿಷನ್ ಬ್ಲೂ ಅಶೋಕ ಹೋಟೆಲ್, ನಿಮ್ಮ ಡೂಪ್ಲೆಕ್ಸ್ ಮನೆ. ನೀವು ಇಲ್ಲೇ ಬಂದು ಮೀಟಿಂಗ್ ಮಾಡ್ಬಿಡಿ. ಯಾಕೆ ಮೀಟಿಂಗ್ ಮಾಡಬಾರ್ದು? ಇವ್ರಿಗೆ ಯಾರು ಇಲ್ಲ ಪಾಪ, ಯಜಮಾನ್ರು ಇದ್ರು, ಕ್ಯಾನ್ಸರ್ ಬಂದು ತೀರೋಗಿದ್ದಾರೆ. ಆ ಅಮ್ಮ ಕಷ್ಟಪಟ್ಟು ಒಂದ್ ಹೆಣ್ಮಗು ಇದೆ, ಒಂದ್ ಗಂಡ್ಮಗು ಇದೆ. ಆ ಗಂಡ್ಮಗುಂಗುನು ಏನೋ ಒಂದ್ ಸ್ವಲ್ಪ ತಲೆ ಸರಿ ಇಲ್ಲ, ಹುಡ್ಗುಂಗುನು ಪಾಪ ಅನಾರೋಗ್ಯದಿಂದ ಒಳ್ತಾ ಇದ್ದಾನೆ. ಇವ್ರಿಗೆ ಏನಾದ್ರು ಪಾಪ ಮಾಡಿ. ಇದು ಮನೆ. ಪಾಪ ನೋಡಿ, ಅವ್ರು ಅಳುತ್ತಾ ದುಃಖ ಬರ್ತಾ ಇದೆ ಅವರಿಗೆ. ಒಬ್ಬರೇ ಇದೀರಾ ಮನೇಲಿ? ನೋಡಿ ಮಳೆ ಎಲ್ಲ ಬಂದ್ರೆ ಹೆಂಗ? ಬಂದ್ರೆ ಮಳೆ ಸೋರ್ತೈತೆ ಸರ್, ಇರಕ್ಕೆ ಜಾಗ ಇಲ್ಲ, ಎಲ್ಲ ಸೋರ್ತೈತೆ. ಎಲ್ಲ ಸೋರ್ತದೆ. ಯಾರು ಹೇಳಿಲ್ಲ, ಯಾರು ಕೇಳಿಲ್ಲ. ಹೇಳಿದೀವಿ ಸರ್, ಎಲ್ಲರಿಗೂ ನಮ್ ಕಷ್ಟ ಹೇಳಿದ್ವಿ, ಯಾರು ಯಾರು ಬಂದಿಲ್ಲ. ಅಲ್ಲ, ಹಳ್ಳಕ್ ಹೋಗ್ಬೇಡಿ. ನಿಮ್ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ಹಳ್ಳಕ್ ಹೋಗ್ಬೇಡಿ. ನಿಮ್ MLA ಸಾಹೇಬ್ರು ಯಾರು ಏನು ಸಹಾಯ ಮಾಡಲ್ಲ ಸರ್, ಸುಮ್ಮನೆ. ಪರವಾಗಿಲ್ಲ, ಹೇಳಿ ಹೇಳಿ. ಇಲ್ಲ ಸರ್, ಯಾರು ಸಹಾಯ ಮಾಡಿಲ್ಲ. ಸುಮ್ಮನೆ ಬಂದು ನೋಡ್ಕೊಂಡು ಹೋಗ್ತಾರೆ. ಮಾಡ್ಕೊಡ್ತೀವಮ್ಮ ಏನಾದ್ರು ಅಂತಾರೆ ಅಷ್ಟೇ, ಇನ್ನೇನು ಮಾಡಲ್ಲ. ಏನು ಮಾಡಲ್ಲ. ನೋಡಿ ಹಿಂಗೆ ನೋಡಿ, ಇಂಥ ಮನೇಲಿ ಬದುಕ್ತಾ ಇದ್ದಾರೆ. ಯಾರು ಜನ ಇವರು? ಯಾರು ಊರವರು? ನಮ್ಮದೇ ಕರ್ನಾಟಕದವ್ರು ಸ್ವಾಮಿ. ನಮ್ಮದೇ ಕರ್ನಾಟಕದವರು. ಇದೇ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಇಡೀ ಕರ್ನಾಟಕವನ್ನು ಅಥವಾ ಇಡೀ ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀನಿ ಅಂತ ಹೊರಟಿದ್ರು. ಇಡೀ ಕರ್ನಾಟಕವನ್ನು ಹೈಟೆಕ್ ಮಾಡ್ತೀನಿ ಅನ್ನುವಂಥ ಆಸೆ ಇಟ್ಕೊಂಡಿದ್ರು. ಆದರೆ ಇವತ್ತಿಗೂ ಇಂಥ ಜನ ಉಳ್ಕೊಂಡಿದ್ದಾರೆ ಅಂತಂದರೆ ಅದು ಬಹುಶಃ ಹೆಂಗೆ ಹೇಳೋದು, ಅದು ಬೇಜಾರಾಗುತ್ತೆ. ಪಾಪ ಅವ್ರು ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಯಜಮಾನ್ರಿಲ್ಲ, ಕ್ಯಾನ್ಸರ್ ಬಂತಿರೋದ್ರು. ಮಕ್ಕಳು? ಸರ್ ಮಗ ಐತೆ, ಮಗಳು ಸ್ಕೂಲ್ಗೆ ಹೋಗಿ. ಯಾರು ಮಗ? ಯಾರು? ಯಾಕೆ ಅನಾರೋಗ್ಯ? ಏನಾಯ್ತು ಅವನಿಗೆ? ಏನಾಗಿದೆ ಮಗನಿಗೆ? ಸರ್ ಇಲ್ಲಿ ಗಂಟ್ಲಾಗೈತೆ. ನೋಡಿ, ಗಂಟಾಗೈತೆ. ಅದನ್ನ ತೋರಿಸಿಲ್ವಾ ಆಸ್ಪತ್ರೆಗೆ? ತೋರಿಸಿದ್ವಿ ಸರ್, ಅದನ್ನು ಆಪರೇಷನ್ ಮಾಡ್ಬೇಕಂತವ್ರೇನು ನಂತವ ಅಷ್ಟೊಂದು ದುಡ್ಡು ಹೇಳೋರು ಸರ್. ದುಡ್ಡೇ ಇಲ್ವಲ್ಲ ಸರ್, ಹೋಗಿ ತೋರ್ಸಕ್ಕೆ. ಸ್ಕ್ಯಾನಿಂಗ್ ಎಲ್ಲ ಅದಕ್ಕೇನೆ ಜಾಸ್ತಿ ಆಯ್ತು, ಅದಕ್ಕೆ ನಾವು ತೋರ್ಸಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿದ್ರು ಅವ್ರ. ಎಷ್ಟಾಗುತ್ತೆ ಅಂತ ಹೇಳಿಲ್ಲ. ಅದನ್ನೆಲ್ಲ ಹಂಗೆ ಬಿಟ್ಕೊಳಂಗಿಲ್ಲ. ನಿಮ್ಮ ಹೆಸರೇನಂದ್ರೆ? ಹಸೀನಾ. ನಿನ್ನ ಹೆಸರೇನಪ್ಪ? ಮನ್ಸೂರ್. ನೋಡಿ, ಕೊರಟಗೆರೆಯ ಗಿರಿನಗರ ಕ್ವಾರ್ಟರ್ಸ್ನಲ್ಲಿ ಹಸೀನಾ ಅನ್ನುವಂಥವ್ರು ಏನು ನಾವು ಈ ಸಿಮೆಂಟ್ ಶೀಟ್ ಅಂತ ಏನು ಕರಿತೀವಿ, ಈ ಶೀಟ್ನೊಳಗಡೆ ಬದುಕ್ತಾ ಇದ್ದಾರೆ. ಇನ್ನೊಂದು ಅವ್ರ ಯಜಮಾನರು ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆ. ಇರೋನೊಬ್ಬ ಮಗ. ಒಬ್ಬನೇನಾ? ಸ್ಕೂಲ್ಗೆ ಹೋಗಿದ್ದಾರೆ. ಓಕೆ, ಒಬ್ಬ ಮಗ, ಒಬ್ಬ ಮಗಳು ಇದ್ದಾರೆ. ಮಗನಿಗೆ ಇಲ್ಲಿ ಏನೋ ಸಮಸ್ಯೆ, ಗೆಡ್ಡೆ ಏನೋ ಗಂಟಾಗಿದೆ ನೋಡಿ ಇಲ್ಲಿ, ಆಯಿತಾ? ಇವನಿಗೆ ಈ ಥರ ಇದು ಗಂಟಾಗಿದೆ.
ಆಯಿತಾ. ಅದಕ್ಕೆ ಆಸ್ಪತ್ರೆಗೆ ತೋರಿಸ್ಬೇಕು ನೋಡಿ, ಆ ಥರದ್ದೆಲ್ಲ ಯಾವತ್ತೂ ಉಳಿಸ್ಕೊಂಬಾರ್ದು. ನಾಳೆ ದಿನ ಅಂಥವೇ ಕ್ಯಾನ್ಸರ್ಗಳಿಗೆ ತಿರುಗ್ತವೆ. ಈಗಾಗಲೇ ಯಜಮಾನ್ರನ್ನ ಕಳ್ಕೊಂಡಿದ್ದಾರೆ. ಯಾವುದೇ ಒಂದು ತಾಯಿ ತಾನು ಬದುಕಿದ್ದಾಗಲೇ ಯಜಮಾನ್ರು ಮಕ್ಕಳನ್ನ ಕಳ್ಕೊಳ್ಳೋದಂದ್ರೆ ಅದು ಸರಿ ಹೋಗಲ್ಲ. ಆ ಒಬ್ಬ ಮಗ ಬದುಕಬೇಕು. ಏನು ಓದ್ತಿದ್ಯಾ? ಓದ್ತಾ ಇಲ್ವಾ? 8ನೇ ಕ್ಲಾಸು. ಪಾಪ ಹುಡುಗ ಅಳ್ತಿದ್ದಾನೆ ಅವನಿಗೆ. ಅವ್ನು ಹೇಳ್ತಾ ಇದ್ದಾನೆ ಅವನು, ಆಯಿತಾ. 8ನೇ ಕ್ಲಾಸ್ ಓದ್ತಾ ಇದ್ದಾನೆ. ಅವನಿಗೆ ದಯವಿಟ್ಟು ಈ ಊರಿನವರು ಅಥವಾ ಕೊರಟಗೆರೆಯವರು ಯಾರಾದರೂ ಇದ್ದರೆ, ಒಂದಷ್ಟು ದಾನಿಗಳು ಈ ಮನೆಗೆ ಬಂದು ದಯವಿಟ್ಟು ಸಹಾಯ ಮಾಡ್ಬೋದು. ನಿಮಗಿದೊಂದು ನಿಜವಾಗ್ಲೂ ಒಳ್ಳೆಯ ಅವಕಾಶ. ಸಹಾಯ ಮಾಡಿ. ನಮ್ಮ ಚಾನಲ್ಗೆ ಗೂಗಲ್ನಲ್ಲಿ ನಂಬರ್ ಸಿಗುತ್ತೆ. ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಮತ್ತು ನಮ್ಮ ಬೆಳಗ್ಗೆ ನಾವು ಮುಂಜಾನೆ ಮುನ್ನೋಟ ಮಾಡ್ತೀವಲ್ಲ, ಅಲ್ಲಿ ನಂಬರ್ ಹಾಕಿರ್ತೀವಲ್ಲ, ಆ ನಂಬರ್ ವಾಟ್ಸಪ್ ನಂಬರ್ ಇರುತ್ತೆ. ಅಲ್ಲಿಗೆ ಕೊರಟಗೆರೆಯಲ್ಲಿ ನಾವು ಸಹಾಯ ಮಾಡಿದ್ದೀವಿ ಅಂತ ನೀವು ಯಾರಾದರೂ ಹಾಕಿದ್ರೆ ಅದನ್ನು ನಾವು ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಏನಾದರೂ ಒಂದು ಅನುಕೂಲ ಮಾಡಿಕೊಡಿ. ಜನಪ್ರತಿನಿಧಿಗಳನ್ನ ನಂಬ್ಕೊಂಡ್ರೆ ಇಲ್ಲಿ ಕೆಲಸ ಆಗಲ್ಲ. ಅವ್ರು ಏನೂ ಮಾಡಲ್ಲ. ಅವ್ರಿಗೆ ಬೇಕಾಗಿರೋದು ಇವ್ರು ಓಟು, ಅವ್ರ ಮನೆ ಮಕ್ಕಳು ಮಾತ್ರ ಚೆನ್ನಾಗಿರಬೇಕು. ಕಂಡವ್ರ ಮನೆ ಮಕ್ಕಳು ಅವ್ರಿಗೆ ಚೆನ್ನಾಗಿರಬಾರ್ದು. ನೋಡಿ ಇಂಥ ಪರಿಸ್ಥಿತಿಲಿ ಇದ್ದಾರೆ. ಸರಿ, ಇವರಿಗೆಲ್ಲ ಒಳ್ಳೇದಾಗಲಿ. ನಾವು ರಿಪಬ್ಲಿಕ್ ಕನ್ನಡ ಕೂಡ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಾವು ಕೂಡ ಇಲ್ಲಿ ಏನು ಅಸಲಿ ಪಿಕ್ಚರ್ ಏನಿದೆ ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಹಿಂಗಿದೆ ಈ ಜಾಗ. ಬನ್ನಿ ಹೋಗೋಣ, ಮುಂದೆ ಹೋಗೋಣ. ಇನ್ನೂ ಇದ್ದಾರೆ ಜನ. ಏನು ಹೇಳಿ? ಬೋಲ ಯಾರೋ ಒಬ್ರು ಬೋಲಿ ಅಂದ್ರೆ ನಯಾಜ್ ಅಣ್ಣ ಅಂತ ಒಬ್ರು ಇದಾರೆ. ಅವರು ಎಲೆಕ್ಷನ್ ಅಲ್ಲಿ ಒಂದ್ ಸತಿ ಗೆದ್ದಿದ್ರು. ಅವಾಗ ಏನೋ ಅವ್ರನ್ನ ಹೊಗಳಬೇಕು ನೀವು ಅಲ್ವಾ? ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ಆಲ್ರೆಡಿ ಅಲ್ಲಿ ಹೇಳಿದ್ದಾರೆ. ನಿಮ್ ನಯಾಜ್ ಅಣ್ಣ ಅನ್ನೋರು ನಿಮ್ಗೆ ಹೆಲ್ಪ್ ಮಾಡ್ತಾವ್ರೆ. ಇಲ್ಲ ಸರ್, ಅವ್ರು ಬಿಟ್ಟೋದ್ಮೇಲೆ ಯಾರು ಇಲ್ಲ. ಈಗ ಅವ್ರಿಲ್ಲ ಅಂದ್ರೆ ಈಗ ಅಧಿಕಾರ ಇಲ್ಲ. ಅವ್ರು ಇಲ್ಲಿ ಅಧಿಕಾರ ಇರ್ತಿದ್ರೆ ಅವ್ರಿಗೆ ನಮ್ಗೆ ಈ ಟೈಮ್ಗೆ ಮನೇನೋ ಏನೇನೋ ಒಂದ್ ಮಾಡ್ಕೊಡೋರು. ಅವರು ಒಂದ್ ಸತಿ ಗೆದ್ದಿದ್ರು. ಒಂದ್ ಸತಿ ಗೆದ್ದಿದ್ರು. ಅವಾಗ ಬಡವ್ರಿಗೆ ಸೈಟ್ ಇಲ್ದವ್ರಿಗೆ ಸೈಟ್ ಕೊಟ್ರು, ನೀರ್ ಇಲ್ದವ್ರಿಗೆ ನೀರ್ ಮಾಡ್ಕೊಟ್ರು, ರೇಷನ್ ಕಾರ್ಡ್ ಇಲ್ದವ್ರಿಗೆ ರೇಷನ್ ಕಾರ್ಡ್ ಮಾಡ್ಕೊಟ್ರು, ಆಧಾರ್ ಕಾರ್ಡ್. ಈಗ ಹಂಗಾದ್ರೆ ಈಗ MLA ಪ್ರಾಬ್ಲಮ್ ಇಲ್ಲಿ ಅಂತ ನಂಗೆ ಡೌಟ್. ಯಾಕಂದ್ರೆ ಒಬ್ಬ ಇಲ್ಲಿ ಲೋಕಲ್ ಲೀಡರು ಅದು MLA ಸಪೋರ್ಟ್ ತಗೊಂಡೇ ಮಾಡೋದು. MLA ಸಪೋರ್ಟ್ ಇಲ್ಲದೆ ಯಾವ ಲೋಕಲ್ ಲೀಡರ್ ಮಾಡಲ್ಲ. ಅಂದ್ರೆ ಈಗ ನಿಮ್ಗೆ MLA ಮಾಡ್ಕೊಡಕ್ ರೆಡಿ ಇದಾರೆ, ಆದ್ರೆ ಇಲ್ಲಿ ಸರಿಯಾಗಿ ಒಬ್ಬ ಲೀಡರ್ ಗಟ್ಟಿ ಇಲ್ಲ. ಸರಿ ಈಗ ಡೈರೆಕ್ಟ್ MLAಗೆ ಮುಟ್ಟಿಸ್ತಾ ಇದೀವಲ್ಲ, ಇದಿನ್ನೂ ಒಳ್ಳೆ ಕೆಲಸ. ಬನ್ನಿ, ಆಯ್ತು, ಅದು ನೋಡವ. ಈಗ ಫಸ್ಟ್ ನೇರವಾಗಿ ಪರಮೇಶ್ವರ್ ಅವ್ರಿಗೆ ವಿಷಯ ಮುಟ್ಟಿಸ್ತಾ ಇದೀವಲ್ವಾ, ಅವ್ರು ನೇರವಾಗಿ ಬರ್ಬೇಕೀಗ. ಈಗ ಇಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಲೋಕಲ್ ಬಾಡಿ ಎಲೆಕ್ಷನ್ ಇಲ್ಲಿ ನಡೆದಿಲ್ಲ, ಲೋಕಲ್ ಎಲೆಕ್ಷನ್ ಇಲ್ಲಿ ಆಗಿಲ್ಲ. ಹಾಗಾಗಿ ಇದು MLA ಅಧಿಕಾರದಲ್ಲಿ ಇದೆ. ಈಗ MLAಗಳದ್ದೇ ಅಧಿಕಾರ. ಸೊ ಹಂಗಾಗಿ ಅವರೇ ಬರ್ಬೇಕು, ಅವರೇ ಮಾಡಬೇಕು. ಬನ್ನಿ ಹೋಗೋಣ, ಮುಂದೆ ಹೋಗೋಣ. ಬನ್ನಿ, ಅಲ್ಲಿ ಕೇಳೋಣ ಎಲ್ಲರೂ. ನಮಸ್ಕಾರ. ಬನ್ನಿ, ಏನು ಹೆಸರು ನಿಮ್ದು? ಅಬ್ದುಲ್ ಅವರೇ, ಏನ್ರಿ ಹಿಂಗ್ ಪ್ರಾಬ್ಲಮ್ ಹೇಳ್ತವ್ರೆ ಜನ? ಹೇಳ್ತಾ ಇದಾರೆ. ಏನೇನಿದೆ ನಿಮ್ ಗಮನಕ್ಕೆ? ಏನೇನು ಬಂದಿದೆ ಪ್ರಾಬ್ಲಮ್? ಏನಿಲ್ಲ, ಕೌನ್ಸಿಲರ್ ಆದವರು ಬಂದು ಅವತ್ತು ಎಲೆಕ್ಷನ್ ಬಂದಿದ್ದು ಅಷ್ಟೇನೆ. ವೋಟ್ ಕೇಳ್ಬೇಕಾರೆ ಅವತ್ತು ಬಂದು ಹೋಗಿದ್ದು, ಇನ್ನೂ ತನಕ ಅಡ್ರೆಸ್ ಇಲ್ಲ. MLA ಅವ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಏನು ಗಮನಕ್ಕೆ ಹಾಕೊಂಡಿಲ್ಲ. ಏನು ಗಮನಕ್ಕೆ ಹಾಕೊಂಡಿಲ್ಲ. ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಅನ್ಸುತ್ತೆ. ನೋಡಿ, 20 ವರ್ಷ ಆಯ್ತು, ಇನ್ನು ನಮ್ಗೆ ಏನು ಖಾತೆ ಗೀತೆ ಏನು ಮಾಡ್ಕೊಟ್ಟಿಲ್ಲ, ಹಕ್ಕುಪತ್ರ ಇಲ್ಲ, ಏನು ಇಲ್ಲ. ವ್ಯವಸ್ಥಿತರ ಮನೆಗಳಿವೆ. ಯಾವಾಗ ಬೇಕಾದ್ರೆ ಯಾರು ಬಂದು ಖಾಲಿ ಮಾಡಿಸ್ಬೋದು, ಯಾವಾಗ ಬೇಕಾದ್ರೂ ಖಾಲಿ ಮಾಡಿಸ್ಬೋದು. ಅವಾಗ ಜೀವನ ಭಾರಿ ಕಷ್ಟ. ಏನ್ ಕೆಲಸ ಮಾಡ್ತೀರಾ ನೀವು? ಸರ್, ನಾವು ಕಾರ್ಪೆಂಟರ್ ಕೆಲಸ ಮಾಡ್ತೀರಾ? ಓಕೆ ಸರ್, ಮಾಡಿ, ಒಳ್ಳೇದಾಗ್ಲಿ. ಯಾರು ಇವರೆಲ್ಲ ಚೆನ್ನಾಗಿ ಪಾಡಿಸ್ತವ್ರೆ? ಓ, ನಿಮ್ಮ ಊರಿಗೆ ಬಂದಿದ್ದೀವಿ ನಾವು. ನೀವು ಒಳ್ಳೆ ಮುದ್ದೆ ಊಟ ಮಾಡ್ಕೊಂಡು ಬಾರಿಸ್ತಾ ಇದ್ದೀರಿ. ನೋಡ್ರಪ್ಪ ಹೆಂಗ್ ಮುದ್ದೆ ಊಟ ಮಾಡ್ತಾವ್ರೆ. ಅಯ್ಯೋ ನಾಚಿಕೆ. ಬೇಗ ಊಟ ಮಾಡ್ಕೊ ಬನ್ನಿ, ನಿಮ್ಮನ್ನೆಲ್ಲ ಮಾತಾಡಿಸ್ಬೇಕು. ಸರಿಯಾ? ಬರಲಿಲ್ಲ ಅಂದ್ರೆ ಹೋಗ್ತೀನಿ. ಹೆಂಗೆ ಒಳ್ಳೆ TV ಕಡೆಗೆ ತಿರ್ಕ ಕೂತ್ಕೊಬಿಟ್ರು. ಅಣ್ಣ ನಮಸ್ಕಾರ. ಏನು ಹೆಸರು? ಹುಸೇನ್ ಪೀರ್ ಅಂತ. ಹುಸೇನ್ ಪೀರ್. ಯಾವ್ದು? ಹುಸೇನ್ ಪೀರ್. ಹುಸೇನ್ ಪೀರ್. ಏನ್ ಪ್ರಾಬ್ಲಮ್ ಇಲ್ಲಿ? ಏನ್ ಪ್ರಾಬ್ಲಮ್ ನಮ್ಗೇನ್ ಗೊತ್ತ ಸರ್. ಹೆಣ್ಮಕ್ಳು ಕೇಳಿದ್ರೆ ಗೊತ್ತಾಗುತ್ತೆ. ಯಾಕೆ ಗಂಡಸ್ರಿಗೆ ಗೊತ್ತಿಲ್ವಾ? ಗಂಡಸ್ರು ಹೋಗ್ಬಿಟ್ಟು ಮಾಡ್ತಾರ ಅಡಿಗೆ ಪಡಿಗೆ ಎಲ್ಲ ಹೋಗಿ. ನೀರು ಇಲ್ಲ, ಅದಿಲ್ಲ ಅಂತ ನಮ್ಗೆ ಹೇಳಿದ್ರೆ ನಾವೇನ್ ಕೇಳೋಣ? ನೀವೇನ್ ಮಾಡ್ತೀರಿ ಮತ್ತೆ? ನಾವು ಕೂಲಿ ಕೆಲಸ ಹೋಗ್ತೀವಿ, ಬರ್ತೀವಿ. ಏನ್ ಕೆಲಸ ಮಾಡ್ತೀರಿ? ನಾವು ಕೂಲಿ ಕೆಲಸ ಮಾಡ್ತೀವಿ, ಬಂಡೆ ಕೆಲಸ ಮಾಡ್ತೀವಿ. ಹೌದಾ? ಎಷ್ಟು ಕೊಡ್ತಾರೆ ಸಂಬಳ? ನಾವು ಮಾಡೋ ಸ್ಟೈಲ್ ಸರ್ ಅದು. ಹೌದಾ? ನೀವು ಮಾಡೋ ಸ್ಟೈಲ್ ಮೇಲೆ. ಒಟ್ಟಲ್ಲಿ ಹಂಗಾರೆ ಕಷ್ಟಗಳೆಲ್ಲ ಹೆಂಗಸ್ರಿಗೆ ಗೊತ್ತು. ಮನೆ ಸಂಸಾರದ ಅವ್ರಿಗೆ ಗೊತ್ತಲ್ಲ ಸರ್. ನೀವು ನಮ್ಮ ಸಂಸಾರ ನಡೆಸಲ್ವೇ? ನಾವು ಕೂಲಿ ತಂದು ಹಾಕ್ತಿವಿ, ನಮ್ ಬಿಟ್ರೆ ಏನಾಯ್ತು ಬದುಕು. ಹಂಗೆ ಕೂಳು ತಂದು ಹಾಕ್ತಿರಿ ನೀವು. ಮತ್ತೆ ಅವ್ರ ಕಷ್ಟ ತಗೋದ್ರೆ ಅವ್ರು ನೋಡ್ಕೊಂಬದಲ್ವೇ? ಹಂಗೆ. ಸರಿ. क्या बात करो? बोलो बेटी. अरे ओ बेटी, बोलो बेटी. अरे हो बेटी, बोलो क्या प्रॉब्लम है इधर? बोलिए.
क्या नाम आप नाम क्या है? ದಿಲ್ಶಾದ್ दिल पसंद, दिलकुश, दिलशाद। अरे अरे बेटी, ओ सिस्टर, बोलिए क्या प्रॉब्लम है इधर? दिलशन, ये प्रॉब्लम है ले? हाँ? ಪಾನಿ ಕಾ ಪ್ರಾಬ್ಲಮ್ ಪನ್ನಿ का प्रॉब्लम नहीं है, वो पानी का प्रॉब्लम है. ನೀರಿನ ಸಮಸ್ಯೆ ಇದೆ. ನೀರಲ್ಲಿ ಏನ್ ಬರ್ತದೆ? ಹುಳ ಬರುತ್ತೆ ಹುಳ ಬರ್ತದೆ. ಹಾ ಚೆನ್ನಾಗಿ ನೀರೇ ಬೀಳಲ್ಲ, ಹೇಮಾವತಿ ನೀರು ಬಿಡ್ತಾರೆ. ಹಾ ಮತ್ತೆ ಅಷ್ಟೇ, ಮತ್ತೇನೈತಿ? ಮತ್ತೇನೈತೆ ಅಷ್ಟೇ, ಬೇರೆ ಏನಿಲ್ಲ. ಓ ಮೈ ಗಾಡ್. ಹಾ ನಿಮ್ದು ಎಮ್ ಎಲ್ ಎ ಯಾರು? ಎಮ್ ಎಲ್ ಎ ಕೇಳಬೇಡಿ. ಹಾ ನಮ್ದಕ್ಕೆ ನೀರಿಗೆ ಬರ್ತಾ ಇಲ್ಲ. ಹಾ ನಿಮ್ದಕ್ಕೆ ನೀರಿಗೆ ಪ್ರಾಬ್ಲಮ್ಮು. ಬರ್ರಿ. ಹಾ ಏ ಮುಸ್ಕಾನ್ ಬೇಟಿ, ಆವೋ ಬೇಟಿ, ಆವೋ. ನಾನು ಮನೆ ಒಳಗೆ ಬರ್ತೀನಿ ಬೇಟಿ. ಜಾಸ್ಮಿನ್ ओ बोलिए, क्या बोलिए ओ बोलिए बेटी बोलिए. ಹಲೋ ಎಕ್ಸ್ಕ್ಯೂಸ್ ಮೀ, ನಿಮ್ ಪ್ರಾಬ್ಲಮ್ ಕೇಳಕ್ ಬಂದ್ರೆ ನೀವ್ ಹಿಂಗ್ ನಾಚ್ಕೊಂಡು ಹೋಗ್ಬಿಟ್ರೆ ಹೆಂಗೆ? ಏನ್ ನಿಮ್ ಹೆಸರು? ಕನ್ನಡ ಬರೆಸ್ತೀವಿ. ನಿಮ್ ಹೆಸರೇನು? ಸಮೀನಾ. ಎಲ್ಲಿ ಏನ್ ಓದ್ತಾ ಇದೀರಾ? ಕನ್ನಡ. ಕನ್ನಡ ಓದ್ತವ್ರಂತೆ, ಕನ್ನಡ ಬರಲ್ವಂತೆ. ಹಾ ಈಗ ಏನ್ ಪ್ರಾಬ್ಲಮ್ ಇಲ್ಲಿ? ನೀರು ಬರ್ತಿಲ್ಲ. ಆಮೇಲೆ ನನ್ಗೆ ಗೊತ್ತಿಲ್ಲ. ಅಂಗನವಾಡಿ ಇಲ್ಲ ಇಲ್ಲಿ. ಅಂಗನವಾಡಿ ಇಲ್ಲ, ನೀರ್ ಬರ್ತಿಲ್ಲ. ಚರಂಡಿ ರೋಡ್ ಎಲ್ಲ ಹೆಂಗಿದೆ? ಎಲ್ಲ ಚೆನ್ನಾಗಿಲ್ಲ ಇಲ್ಲಿ. ಎಲ್ಲ ಚೆನ್ನಾಗಿಲ್ಲ. ನಿಮ್ ಎಮ್ ಎಲ್ ಎ ಯಾರು? ಪರಮೇಶ್ವರ್. ಆ ಕಡೆ ಹೇಳ್ಕೊಟ್ಬಿಟ್ರು ಹೇಳ್ಬಿಡೋದು ಪರಮೇಶ್ವರ್. ಓ ಬೋಲಿಯೇ. ಹಲೋ ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ? ಹಾ ಕಾಫಿ ಆಯ್ತಾ? ಏನ್ ನಿಮ್ಮ ಹೆಸರು? ಮುಸ್ಕಾನ್. ನಿಮ್ಮ ಹೆಸರೇನು? ಸಾಹರ. ಅವ್ರು ನೋಡಿ ಮುಸ್ಕಾನ್ ಅಂತೇಳಿ ಮುಸ್ಕಾಕೊಂಡಿಲ್ಲ. ನೀವ್ ಯಾಕೆ ಮುಸ್ಕಾಕೊಂಡ್ಬಿಟ್ಟಿದ್ದೀರಿ? ಇಲ್ಲ, ಸುಮ್ನೆ ನಮ್ಮ ಯಜಮಾನ್ರು ಒಂದ್ ಸ್ವಲ್ಪ ಕಿರಿಕ. ಅದಕ್ಕೆ. ಹೇಳಿ ಏನ್ ನಿಮ್ ಪ್ರಾಬ್ಲಮ್? ಇದೆ ನೀರಿಂದೆ. ಹೇಮಾವತಿ ನೀರು ಬರುತ್ತೆ, ವಾರಕ್ಕೆ ಒಂದೇ ಸತಿ ಬಿಡೋದು. ಅದರಲ್ಲಿ ಹುಳ ಎಲ್ಲ ಇರ್ತೈತೆ, ಕುಡಿಯಕ್ ಆಗಲ್ಲ. ವಾಸನೆ ನೀರು ಅದು ಹೇಳಿ. ನಮ್ದು ಅದೇ ಸೇಮ್ ಪ್ರಾಬ್ಲಮ್. ಮುಸ್ಕಾನ್ ಅವ್ರೆ, ಅದೇ ಹೇಮಾವತಿ ನೀರ್ ಬಿಡ್ತಾರಲ್ಲ, ಅದ್ರಲ್ಲಿ ವಾಸನೆ ಕುಡಿಯಕ್ ಆಗಲ್ಲ. ಗಂಟ್ಲೆಲ್ಲ ಹಿಡ್ಕೊಂಡು ನೋವಾಗ್ಬಿಟ್ಟೈತೆ. ಇದು ನಲ್ಲಿ ನೀರೇ ಬಿಡಿಸ್ರಿ ನಮ್ಗೆ ಹೇಳಿ. ಬಿಡಿಸ್ಬೇಕು. ಮತ್ತೆ ಮನೆಗೆಲ್ಲ ಹಕ್ಕುಪತ್ರ ಇದೆಯಾ? ಇಲ್ಲ, ನಮ್ಮ ಬಾಡಿಗೆ ಮನೆ ನಮ್ದು ಇಲ್ಲ. ಇಲ್ಲ. ಸ್ವಂತ ಮನೆ ಇಲ್ವಾ? ಇಲ್ಲ. ಹಾಕಿದಿರಾ ಇಲ್ವೋ ಸ್ವಂತ ಮನೆಗೆ? ಹಾಕಿದೀವಿ. ಬಂದಿಲ್ಲ. ಎಷ್ಟು ವರ್ಷ ಆಯ್ತು ಹಾಕಿ? ಎಷ್ಟು ವರ್ಷ ಆಯ್ತು ಹಾಕಿ? ಅವಾಗ್ಲೇ ಒಂದ್ 5 ವರ್ಷ. ಎಷ್ಟು ವರ್ಷ ಆಯ್ತು? ನಾವು ಅವಾಗ್ಲೇ ಬಾಡಿಗೆ ಕಟ್ತಿರೋದು. ನಾವು 2,000 ರೂಪಾಯಿ ಬರ್ತಾ ಇದೆ. ಬರ್ತಾ ಇದೆಯಾ? ನಮ್ಗಿಲ್ಲ. ನಮ್ದು ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಯಾಕಿಲ್ಲ? ನೀವು ಶ್ರೀಮಂತರ? ಸೇರಿರೋದು. ಅತ್ತೆ ಮನೆಗೆ ಸೇರಿದ್ಮೇಲೆ ಅವ್ರ ಹೆಸರು ಸೇರ್ಬೇಕಲ್ಲ. ಅವ್ರಿಗೆ ಬರುತ್ತೆ, ನಮ್ಗಿಲ್ಲ. ಅವ್ರಿಗೆ ಬರುತ್ತೆ, ನಿಮ್ಗಿಲ್ಲ. ಓ ಆಂಟಿ, ಆರಾಮ್ಗೆ ಇದ್ದೀರಿ? ಅರೆ ಹೋಯ್ ಆಂಟಿ, ಅರೆ ಸೋಲಾರ್ಗೆ ಇಡ್ತಾವ್ರೆ. ಸೋಲಾರು ಇಲ್ಲಿ ಮನೆಗೆ ಕರೆಂಟ್ಗೆ ಇಲ್ಲ, ಹಂಗಾಗಿ ಸೋಲಾರ್ಗೆ ಬಿಡ್ತಾವ್ರೆ. ಆಂಟಿ ಕ್ಯಾ ಪ್ರಾಬ್ಲಮ್? ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಗುಲಾಬ್ ಜಾನ್ ಸರ್. ಗುಲಾಬ್ ಜಾಮೂನ್. ಏನಿಲ್ಲ ಸರ್, ನಮ್ಗೆ ನೀರಿಂದಿರೋಷ್ಟು ಬಾಧೆ ಇನ್ನೇನಿಲ್ಲ. ನಮ್ಮ ಗುಲಾಬ್ ಜಾಮೂನ್ ಅವರಿಗೆ ನೀರಿನ ಸಮಸ್ಯೆ. ಆಮೇಲೆ ಏನಿಲ್ಲ ಸರ್. ಇನ್ನೇನಿಲ್ಲ. ಮತ್ತೆ ಮನೆಗೆ ಸ್ವಂತನಾ? ಹಕ್ಕುಪತ್ರ ಕೊಟ್ಟವರಾ? ಇವ್ರೊಬ್ರಿಗೆ ಹೆಂಗ್ ಕೊಟ್ಬಿಟ್ರು? ಒಂದ್ ಸ್ವಲ್ಪ ಜನಕ್ಕೆ ಇದು ಮನೆ ಅವ್ರು ಬೇರೆಯವ್ರ ಹತ್ರ ತಾಂಡಿರೋದು, ಅದಕ್ಕೋಸ್ಕರ ಹಂಗ್ ಸಿಕ್ಬಿಟ್ಟಿದೆ. ಬೇರೆಯವ್ರ ಹತ್ರ ತಗೊಂಡಿದ್ರೆ ಸಿಕ್ಬಿಟ್ಟಿದೆ ಪೇಪರ್. ಆಗಿಲ್ಲ. ಗೌರ್ಮೆಂಟ್ ಇಂದ ಸಿಕ್ಕಿದ್ಯಾ? ಇಲ್ಲ ಇಲ್ಲ ಇಲ್ಲ. ಹಂಗೇಳಿ ಪಾಪ ಅವ್ರಿಗೆ ಗೊತ್ತಿಲ್ಲ. ಖಾತೆ ಆಗಿದ್ಯಾ? ಇಲ್ಲ. ಖಾತೆ ಆಗಿಲ್ಲ. ನೀರೆಲ್ಲ ಚೆನ್ನಾಗಿ ಬರುತ್ತಾ? ಇಲ್ಲ ಸರ್, ನಮ್ಮ ನೀರು ಚರಂಡಿ ನಾವೇ ತಕ್ಕಂತ ಇದ್ದೀವಿ ನೋಡ್ರಿ. ನೀವೇ ತಕ್ಕಂತಿದ್ದೀರಿ? ಎಲ್ಲ ನೀವೇ ಕ್ಲೀನ್ ಮಾಡ್ಕೊಂತ ಇದೀರಾ? ನಾವೇ ಮಾಡ್ತಾ ಇದ್ದೀವಿ. ನಾವ್ ಮನೆ ಮುಂದೆ ಊಟ ಆಯ್ತಾ? ಅಲ್ಲಿ ಊಟ ಮಾಡಿದ್ರ ಅವರು? ಊಟ ಮಾಡ್ತೀರಾ ಮನೆ ಮುಂದೆ ಇಟ್ಕೊಂಡು? ನಾವೇ ಅಚ್ಚುಕಟ್ಟು ಮಾಡ್ಕೊಂತೀವಿ. ಹೌದಾ, ನೀವೇ ಅಚ್ಚುಕಟ್ಟು ಮಾಡ್ಕೊಂತೀರಿ. ಮತ್ತೆ ನಿಮ್ ಎಮ್ ಎಲ್ ಎ ಸಾಹೇಬ್ರು ಯಾರು? ಇನ್ನೇನ್ ಹಾಕೇಮೆ ಪರಮೇಶ್ವರ್. ಅದೆಲ್ಲ ಗೊತ್ತಿಲ್ಲ ಸರ್ ನಮಗೆ. ಗೊತ್ತಿಲ್ಲ. ಅದೆಲ್ಲ ಗೊತ್ತಿದ್ರೆ ನಾವ್ಯಾಕೆ ಹೆಂಗಿರ್ತಿದ್ವಿ? ಹಂಗೆ ಒಟ್ಟಲ್ಲಿ ಪ್ರಾಬ್ಲಮ್ ಫುಲ್ಲು. ಸರಿ, ಆಯ್ತು. 2,000 ದುಡ್ಡು ಬರ್ತಾ ಇದೆಯಾ? ಬರ್ತಾ ಇತ್ತು. ಈ ನಡುವೆ ಇಲ್ಲ. ಎಷ್ಟು ತಿಂಗಳಿಂದ ಬಂದಿಲ್ಲ? ಕಾಂಡಾಲ್ತಿ. ಎಷ್ಟು ತಿಂಗಳಿಂದ ಬಂದಿಲ್ಲ? 3 ತಿಂಗಳಿಂದ ಬಂದಿಲ್ಲ ಸರ್. ನೀವು ಮಾಡಿ, ವಿಡಿಯೋ ಮಾಡಿ.
ನೀವು ವಿಡಿಯೋ ಮಾಡ್ರಿ. ಓಹೋ ಏನು ಹಿಂಗೆ ಓಡ್ಬಿಟ್ರು. ಹಾಂ ಹಾಂ ಅರೆ ಹೋ ಅರೆ ಹೋಯ್ ಅರೋ ಆಂಟಿ ಆವೋ ಆವೋ. ಏನು ನಿಮ್ಮ ಹೆಸರು? ಜುಬೇದಾ. ಹಾಂ ಜುಬೇದಾ. ಜುಬೇದಾ. ಹಾಂ ಜುಬೇದಾ ಅವರೇ ಹೇಳಿ, ಏನು ನಿಮ್ಮ ಪ್ರಾಬ್ಲಮ್ಮು? ಬನ್ನಿ ಹೊರಗಡೆ ಬನ್ನಿ. ನಮಗೆ ಸೈಟ್ ಇಲ್ಲ. ಸೈಟ್ ಇಲ್ಲ? ಸೈಟ್ ಇಲ್ಲ. ಮತ್ತೆ ಇದೇನು ಸೈಟ್ ಅಲ್ವಾ ಇದು? ಬಾಡಿಗೆ ಮನೆ. ಬಾಡಿಗೆ ಮನೆ. ಹಾಂ ಆಮೇಲೆ ಆಮೇಲೆ ಅದೇ ಮನೆ ಇಲ್ಲ ನಮಗೆ. ಹಾಂ ಬಾಡಿಗೆ ಕಟ್ತಾ ಇದೀವಿ, ಕಟ್ಟಕ್ ಆಗ್ತಿಲ್ಲ ನಮಗೆ. ಹಾಂ ಬೋಲೋ ಬೋಲೋ. ಸೈಟ್ घर भी नहीं है, दार भी नहीं है हम नक. ಇದು 2,000 ರೂಪಾಯಿ ಬರ್ತಿದ್ಯಾ? ಬರ್ತೈತೆ. ಬರ್ತಾ ಇದೆ. ರೇಷನ್ ಕಾರ್ಡ್ ಇದೆಯಾ? ಐತೆ. ಎಷ್ಟು ಬರುತ್ತೆ ಅಕ್ಕಿ? ಅಕ್ಕಿ ಇಬ್ರೆ ತುಚ್ಚಕ್ ಮರ ಮಕ್ಳಿದ್ದಾರೆ, ಅವ್ರ ಮನೆಯಲ್ಲಿ ಅವರೇ ಬೀಡಿ ಸುತ್ತಬೇಕು, ಮನೆ ಜೀವನ ನೋಡ್ಕೋಬೇಕು. ಸುತ್ತಬೇಕಾ? ನನಗೇನೋ ಅವ್ರ ಮನೇಲಿ ಅವರೇ ಬಿಡಿ ಸೇದ್ಬೇಕು ಅನ್ನೋ ತರ ಕೇಳಿಸ್ಬಿಡ್ತು. ಇಲ್ಲ ಸರ್, ಸುತ್ತಬೇಕು. ಹಂಗಾಗಿ ಅವರೇ ಕಷ್ಟಪಟ್ಟು ಮನೆಯದ್ದು ಏನಾಯ್ತೋ ನೋಡ್ಕೊಂತಾರೆ. ಇಬ್ರು ಚಿಕ್ಕ ಮಕ್ಳಿದ್ದಾರೆ. ಅವ್ರ ಮಗಳು ತೀರೋದ್ಲು. ಟೈಲರಿಂಗ್ ಕೆಲಸ ಮಾಡ್ತಿದ್ರು, ಏನೋ ಈ ತರ ಒಂದೊಂದು ಚಿಕ್ಕದು ಇನ್ಸಿಡೆಂಟ್ ಆಗಿ ತೀರೋದ್ರು. ಹಂಗಾಗಿ ಆ ಮಕ್ಕಳು ಇಲ್ಲೇ ಇದ್ದಾರೆ. ಅವ್ರಿಗೂ ನೋಡ್ಕೊಂಡು ಅವ್ರ ಜೀವನನೂ ನೋಡ್ಕೊಂಡು ಸಾಗಿಸ್ತಾ ಇದ್ದಾರೆ ಸರ್. ಅವ್ರಿಗೂ ಇರಕ್ ಒಂದ್ ಮನೆ ಇಲ್ಲ, ಸೈಟ್ ಇಲ್ಲ, ಏನು ಇಲ್ಲ. ಹಂಗಾಗಿ ಏನೋ ಒಂದು ಸೌಲಭ್ಯ ಮಾಡ್ಕೊಡ್ಬೇಕು ಅಂತ ನಮ್ಗೂ. ನಿಮ್ಗೆ ಸೈಟ್ ಇಲ್ಲ, ಮನೆ ಇಲ್ಲ. ಅವ್ರು ಹೇಳಿದಾರಲ್ಲ, ಅದೇ ಅವ್ರು ಹೇಳಿರೋದಲ್ಲ. ಅದೇ ನಿಮ್ಮ ಹೆಸರು? ಶಬಾನಾ ಸರ್. ಶಬಾನಾ ಹೇಳಿ ಸರ್. ಏನ್ ನೀರಿಂದ ಪ್ರಾಬ್ಲಮ್ ಜಾಸ್ತಿ ಇದೆ. ಏನ್ ವ್ಯವಸ್ಥೆ ಇಲ್ಲ, ನೀರಿಂದ ವ್ಯವಸ್ಥೆ ಇಲ್ಲ ಸರ್. ಯಾರೂ ಬರಲ್ಲ ನೀರಿಗೆ, ಏನು ಅಂತಾನು ತಿರುಗಿ ನೋಡಲ್ಲ. ಇದು ಯಾರಪ್ಪ ವಾಟರ್ ಮ್ಯಾನ್ ಕೇಳಿದ್ರೆ ನೀರಿಲ್ಲ ಬೋರಲ್ಲಿ ಅಂತಾರೆ. ಹೇಮಾವತಿ ಬಿಡ್ತಾರೆ. ಹೇಮಾವತಿ ನೀರು ಫಿಲ್ಟ್ರು ಆಗಲ್ಲ, ಹಂಗೆ ಬಿಡ್ತಾರೆ ಬಂಡು. ಅಲ್ಲ ರೀ, ಟ್ಯಾಂಕ್ ಇದೆಯಲ್ರಿ ಇಲ್ಲಿ? ಇಲ್ಲ, ಅದನ್ನ ಹೇಳ್ದೆ ನಾನು. ಪೈಪ್ ಲೈನ್ ಹಾಕ್ಸ್ರಿ, ಕಲೆಕ್ಷನ್ ಕೊಡಿಸಿ ಅಂತ. ಯಾರು ಬರ್ಲಿಲ್ಲ, ಕೌನ್ಸಿಲರ್ ಇಲ್ಲೇ ಹೇಳ್ದೆ ನಾನು. ಕಲೆಕ್ಷನ್ ಇಲ್ಲೇ ಮನೆ ಮುಂದೆನೆ ಐತಲ್ಲ ಸರ್ ಟ್ಯಾಂಕ್. 24 ಗಂಟೆ ಸೋಂಪಿರೋರ್ ಮನೆಗೆ ಸೋಂಪು ಐತೆ, ನಲ್ಲಿ ಇರೋರ್ ನಲ್ಲಿಗೆ ಐತೆ. ಇಲ್ದಿದ್ದವ್ರಿಗೆ ಎಲ್ಲಾದ್ರೂ ಊರ್ಗಳ್ಗೆ ಹೋಗಿರ್ತಾರೆ ನೀರ್ ಬಿಟ್ಟಾಗ. ಬಿಡ್ರಿ ಅಂತ ಹೇಳಿದ್ರೆ ಯಾರು ಬರ್ಲಿಲ್ಲ ಸರ್. ಯಾರು ಬರ್ಲಿಲ್ಲ ಮುಂದೆ. ಏನೋ ಕಿತ್ತಾಕ್ಸ್ಬೇಕು, ಇನ್ನ ಬೇಕಾದ್ರೆ ಅದು ತೆಗಿಸ್ತಾರೆ ಸರ್ ಟ್ಯಾಂಕ್. ಆತರ ಹೇಳ್ತಾರೆ. ಅದನ್ನ ತೆಗಿಸ್ತಾರಂತೆ. ತೆಗಿಸ್ತಾರೆ, ನೀರ್ ಬಿಡಲ್ಲ. ನಿಮ್ಮ ಹೆಸರೇನು? ಶಬಾನಾ ಹೇಳಿ. ಅದೇ ಸರ್, ಇಲ್ಲಿ ಬೋರ್ ಐತಲ್ಲ ಸರ್, ಅಲ್ಲಿಂದಾನೆ ಕಲೆಕ್ಷನ್ ಹಾಕಿ ನೀರ್ ಬಿಡಕ್ ಹೇಳ್ರಿ ಸರ್. ನಮ್ದು ಅದೇ ಕುಡಿಯಕ್ ಆಗ್ತಾ ಇಲ್ಲ ಸರ್. ಬೋರ್ ನೀರು ಚೆನ್ನಾಗಿದೆ. ಬೋರ್ ನೀರ್ ಚೆನ್ನಾಗಿದೆ, ಅದು ಚೆನ್ನಾಗಿದೆ. 2 ಬೋರ್ ಏರಿಯಾಗ ನಮ್ಮ ಏರಿಯಾಗ ಹಾಕ್ಸಿ ಬೇರೆ ಕಡೆ ನೀರ್ ಬಿಡ್ತಾರೆ. ಬಿಡೋದು ಬೋರ್ ತೆಗ್ಸಿರೋದು ನಿಮ್ಮ ಏರಿಯಾದಲ್ಲಿ, ಬಿಡ್ತಾರದು ಆ ಕಡೆಗೆ. ನೀರ್ ಕುಡಿಯಕ್ ಆಗ್ತಾ ಇಲ್ಲ ಸರ್. ಅಲ್ಲೊಂದ್ ಬೋರ್ ಇದೆ ಸರ್, ಅಲ್ಲಿಂದ ಇಲ್ಲಿಗೆ ಕಲೆಕ್ಷನ್ ಕೊಟ್ಟಿ ಸುಮ್ನೆ ವೇಸ್ಟ್ ಇದು. ಸುಮ್ನೆ ವೇಸ್ಟ್ ಕಲೆಕ್ಷನ್ ಆಗಿ. ಏನ್ರಿ ಬೋರ್ ಇದೆ, ಅಲ್ಲೂ ಬೋರ್ ಸರಿ ಮಾಡಿದಂಗೆ ಅಲ್ಲೇ ಬಿಟ್ಟವ್ರೆ. ಅದು ಸಾರ್ವಜನಿಕ ನೀರ್ ಬಿಟ್ರೆ ಇಲ್ಲಿ ಪ್ರಾಬ್ಲಮ್ ಆಗೈತೆ. ನೀರಿಗೆ ಹೇಳಂಗಿಲ್ಲ, ಬಿಡಂಗಿಲ್ಲ, ಪರಿಸ್ಥಿತಿ ಹಂಗೈತೆ. ಬರೋವರ್ಗು ನಮ್ಗೆ ಜೈ ಆದ್ಮೇಲೆ ನಮ್ಗೆ ರೈಟ್ ಅಂತ ಹೇಳ್ಬಿಡ್ತಾರೆ. ಇಲ್ಲೇ ಮಾತಾಡಿದ್ರ ನೀವು? ಹೌದಾ, ಸರಿ. ಓಕೆ ಎಸ್. ಈಗ ನಾವು ಕೊರಟಗೆರೆ ಕ್ಷೇತ್ರದ ಗಿರಿನಗರ ಕ್ವಾರ್ಟರ್ಸ್ ಕಡೆ ಬಂದಿದ್ವಿ. ಏನು ನಾವು ಗುಡಿಸ್ಲ ಏರಿಯಾ ಅಂತ ಕರಿತೀವಿ. ಮತ್ತು ಇಲ್ಲಿ ಎಲ್ಲರೂ ಕೂಡ ಅತಿ ಹೆಚ್ಚಾಗಿ ಇಲ್ಲಿ ಮುಸ್ಲಿಂ ಸಮುದಾಯದವರೇ ಪೂರ್ತಿ ತುಂಬಿಕೊಂಡಿದ್ದಾರೆ. ಆಲ್ಮೋಸ್ಟು ಹಿಂದೂಗಳ ಮನೆ ಎಷ್ಟಿದೆ ಇಲ್ಲಿ? ಮೇಲ್ಗಡೆ ಇದೆ. ಕೆಲ್ಸಕ್ಕೆ ಹೋಗಿದ್ದಾರೆ. ಇರಲಿ, ಈಗ ನೀವಂತೂ ನಿಮಗೆ ತಲೆ ಸರಿ ಇಲ್ಲ, ಹಂಗಾಗಿ ಸಮುದಾಯವಾರು ಲೆಕ್ಕ ಹಾಕ್ತೀರಿ. ಆ ಜಾತಿಯವ್ರು ಎಷ್ಟವ್ರೆ, ಈ ಧರ್ಮದವ್ರು ಎಷ್ಟವ್ರೆ. ಆದರೆ ನಾವು ಹಂಗೆ ಮಾಡೋದು ಬೇಡ. ಎಲ್ಲರಿಗೂ ಕೂಡ ಸಮಾನತೆ ಇರಬೇಕು. ಇಲ್ಲಿರುವಂಥ ಈ ನಮ್ಮ ನಾಡಿನ ಬಡ ಮಕ್ಕಳಿಗೆ, ಬಡವರಿಗೆ ದಯವಿಟ್ಟು ಅನುಕೂಲ ಮಾಡಿಕೊಡಿ ಅಂತೇಳಿ ಪರಮೇಶ್ವರ್ ಅವರೇ ನಿಮಗೆ ಇದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದು ಮಾಡ್ತಾ ಇರೋದು ಕೇವಲ ರಿಕ್ವೆಸ್ಟ್. ನೀವು ಉಪಮುಖ್ಯಮಂತ್ರಿನೇ ಆಗಿರಿ, ಮಂತ್ರಿಗಳೇ ಆಗಿರಿ, ಅಥವಾ ಇಲ್ಲಿಗೆ ಶಾಸಕರೇ ಆಗಿರಿ, ನೀವೇನಾದರೂ ಆಗಿರಿ, ಇಲ್ಲಿ ಯಾರಿಗೂ ಹಕ್ಕುಪತ್ರಗಳಿಲ್ಲ. ಇಲ್ಲಿ ಕುಡಿಯೋ ನೀರಲ್ಲಿ ಹುಳ, ಆಮೇಲೆ ಎಲ್ಲ ಗುಡಿಸ್ಲು ಮನೆ, ಮುರಿದೋಗಿರೋ ಮನೆ, ಆ ಮನೆ ಈ ಮನೇಲಿ ಬಾಳಿ ಬಂದವರು. ಚರಂಡಿ ವ್ಯವಸ್ಥೆ ಇಲ್ಲ, ಚರಂಡಿ ಕ್ಲೀನ್ ಮಾಡಿಸಿಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ. ಅದೇನೋ ಒಂಚೂರು ರೋಡ್ ಒಂದು ಅಲ್ಲೆಲ್ಲೋ ಆ ಕಡೆ ಒಳಗಡೆ ಎಲ್ಲ ಸ್ವಲ್ಪ ನೆಟ್ಟಗೆ ಮಾಡಿದ್ದೀರಾ. ಇನ್ನು ಈ ಕಡೆ ಕೆಳಗೆ ಹೋಯ್ತು ಅಂದರೆ ಅದೂ ಇಲ್ಲ, ಅದೂ ಕೂಡ ವೇಸ್ಟ್. ಸೊ ಕಂಪ್ಲೀಟ್ಲಿ ನಿಮ್ಮ ಆಡಳಿತ ಕೇವಲ ಯಾರೋ ಉಳ್ಳವರಿಗೊಂದು ಬಡವರಿಗೊಂದು ಅನ್ನೋ ಥರ ಆಗಿಬಿಟ್ಟಿದೆ. ದಯವಿಟ್ಟು ಎಲ್ಲರಿಗೂ ಸಮನಾಗಿ ಸೌಲಭ್ಯಗಳನ್ನು ಕೊಡಿ ಅಂತ ಕೇಳ್ತಾ, ಎಲ್ಲ ನಿಮ್ಮ ವೋಟರ್ಸೇ ಎಲ್ರಿಗೂ ಅನುಕೂಲ ಮಾಡಿಕೊಡಿ ಅಂತ ರಿಪಬ್ಲಿಕ್ ಕನ್ನಡ ಮೂಲಕ ಕೇಳ್ಕೊಳ್ತಿದ್ವಿ. ಅಂಗನವಾಡಿ, ಸಮುದಾಯ ಭವನ ಎಲ್ಲ ಸೇರಿ ಒಂದೇ ಮಾಡಿದ್ದೀರಾ. ದಯವಿಟ್ಟು ಬೇರೆ ಬೇರೆ ಮಾಡಿ ಮಕ್ಕಳಿಗೆ
ತುಂಬ ತೊಂದರೆ ಆಗ್ತಾ ಇದೆ. ಮತ್ತು ಇಲ್ಲೊಂದು ಮಿಡ್ಲ್ ಸ್ಕೂಲ್ ಕೂಡ ಓಪನ್ ಮಾಡಬೇಕು, ಪ್ರೈಮರಿ ಶಾಲೆಯನ್ನು ಕೂಡ ನೀವು ಓಪನ್ ಮಾಡಬೇಕು ಅಂತೇಳಿ ಹತ್ರದಲ್ಲೇ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾವುದೋ ಒಂದು ಇದೆಯಂತೆ, ಅದು ಕೂಡ ಅದೇನಾಗಿದೆಯೋ ಏನು ಕಥೆನೋ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ದಯವಿಟ್ಟು ಬಂದು ಅಭಿವೃದ್ಧಿ ಮಾಡಿ ಅಂತ ನಾನು ಪರಮೇಶ್ವರ್ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಸೊ ಮಾಡಲಿಲ್ಲ ಅಂತಂದರೆ ನಿಮಗೆ 3 ತಿಂಗಳ ಕಾಲಾವಕಾಶ ಕೊಡ್ತಾ ಇದ್ದೀವಿ. ಅಲ್ಲಿವರೆಗೆ ಮಾಡಲಿಲ್ಲ ಅಂತಂದರೆ ಮತ್ತೆ 3 ತಿಂಗಳಾದಮೇಲೆ ಬಂದು ನಾನು ಇದೇ ಜಾಗದಲ್ಲಿ ಕುತ್ಕೊಂಡು ಠಿಕಾಣಿ ಕೊಡಬೇಕಾಗುತ್ತೆ. ಎಸ್, ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.